KSMSCL ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇದನ್ನು ಡಿಕೆ ಶಿವಕುಮಾರ್ ಅವರ ಸರ್ಕಾರ ಗಮನಿಸಬೇಕು. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿರುವಂತಹ 13 ಮಿನಿಸ್ಟರ್ಗಳು ಕೂಡ ಗಮನಿಸಬೇಕು. ಈ ರಾಜ್ಯದ ಪ್ರತಿಯೊಬ್ಬ IAS ಅಧಿಕಾರಿಯೂ ಕೂಡ ಈ ಸ್ಟೋರಿಯನ್ನು ಗಮನಿಸಬೇಕು. ವಿ ಆರ್ ಗೋಯಿಂಗ್ ಟು ಬ್ರೇಕ್ ಒಂದು ಸರ್ಕಾರದ ಜಂಘಾಬಲವೇ ನಡುಗುವಂತಹ ಸ್ಟೋರಿ. 10 ರೂಪಾಯಿ ಲಂಚ ಪಡೆಯೋ ಹಾಗಿಲ್ಲ, ಲಂಚ ಕೊಡೋ ಹಾಗಿಲ್ಲ, ಡಿಕೆ ಶಿವಕುಮಾರ್ ಅವರ ಆದೇಶ. ಅದೇ ಸರ್ಕಾರದ ಎಡವಟ್ಟಿನ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದ ಸ್ಟೋರಿ ಇದು ಎಲ್ಲ IAS ಅಧಿಕಾರಿಗಳು ನೋಡಲೇಬೇಕಾದಂತಹ ಸ್ಟೋರಿ. 10 ರೂಪಾಯಿ ಲಂಚ ಕೊಡಂಗಿಲ್ಲ ಎಂದಿದ್ದ CM ಅವರಿಂದ ಇದೇನು ದೊಡ್ಡ ಪ್ರಮಾದ ನೋಡಿ. IAS ಅಧಿಕಾರಿಗಳ ಹುದ್ದೆಯನ್ನ ಕಿತ್ಕೊಂಡು ಯಾರೋ ಒಬ್ಬ ಅನರ್ಹರಿಗೆ ಕೊಟ್ಟಿದ್ದು ಸರಿನಾ? ಡಿಕೆ ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಭಾಷಣದ ಅರ್ಧ ಭಾಗ ಲಂಚದ ಬಗ್ಗೆ ಮಾತನಾಡ್ತೀರಿ, ಆದ್ರೆ ಈಗ ಆಗಿರೋ ಈ ಮಹಾ ಎಡವಟ್ಟಿಗೆ ಉತ್ತರ ಏನು ಕೊಡ್ತೀರಿ? 10 ನಯಾ ಪೈಸಾನ ನೀವು ಲಂಚ ಪಡಿಬಾರ್ದು ಮತ್ತು ಕೊಡಬಾರ್ದು ಅಂತ ಹೇಳುವಂತಹ ಸರ್ಕಾರ, ಹೇಳುವಂತಹ CM, ಈ ಲಂಚದ ಸ್ಟೋರಿಗೆ ಏನು ಹೇಳ್ತೀರಿ? ಡಿಕೆ ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂತಹ ಈ ಮಹಾ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಉತ್ತರ ಕೊಡಬೇಕಾಗಿರೋದು ಸರ್ಕಾರ. KSMSCL MD ಹುದ್ದೆಗೆ IAS ಏತರ ಅಧಿಕಾರಿ ನೇಮಕ. ಏಕಾಏಕಿ IAS ಅಧಿಕಾರಿ ರಾಹುಲ್ ರತ್ನಂ ದಿಢೀರ್ ಎತ್ತಂಗಡಿ. IAS ಅಧಿಕಾರಿ ರಾಹುಲ್ ಹಿಂದಿನ ಅಸಲಿ ರಹಸ್ಯ ಏನು? IAS ಅಲ್ಲ ಆತ, IAS ಅಧಿಕಾರಿಗಳನ್ನೇ ಹಿಂದಿಕ್ಕಿ ಕುರ್ಚಿ ಗಿಟ್ಟಿಸಿಕೊಂಡ್ರ AR ರವಿ. ಫ್ರೀಡಂ ಟಿವಿಯಲ್ಲಿ ಕುರ್ಚಿ ಆಟದ ಸ್ಫೋಟಕ ರಹಸ್ಯ. ಸಚಿವಾಲಯದ ನೌಕರನಿಗೆ IAS ಪೋಸ್ಟಿಂಗ್ ಸಿಕ್ಕಿದ್ದಾದ್ರೂ ಹೇಗೆ? ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಸಚಿವರು ಆಡಿದ್ರ ಅಪಾಯಕಾರಿ ಆಟ. ರಾಜ್ಯ ಸರ್ಕಾರಕ್ಕೆ ಎದುರಾಯ್ತ ಸ್ವಂತ ನೌಕರ ಶಾಹಿಯ ಕಂಟಕ. IAS ಅಧಿಕಾರಿಯನ್ನ ಮನೆ ಕಳುಹಿಸಿ ಸಚಿವಾಲಯದ ನೌಕರನಿಗೆ ಗಿಫ್ಟ್ ಕೊಟ್ಟಿದ್ದು ಹೆಂಗೆ, ಸರಿನಾ? ಪ್ರಾಮಾಣಿಕ IAS ಅಧಿಕಾರಿಯನ್ನ ಸೈಡ್ ಲೈನ್ ಮಾಡಿದ್ದೇಕೆ ಆರೋಗ್ಯ ಸಚಿವರು? IAS ವೃಂದದ ಅತ್ಯಂತ ಪವರ್ಫುಲ್ ಕುರ್ಚಿಯಲ್ಲಿ ಸಚಿವಾಲಯದ ನೌಕರ ಸವಾರಿ. ನೀವು ಅರ್ಹರಿಗೆ ಅರ್ಹ ಸ್ಥಾನ ಕೊಡ್ತೀರಿ. ಅರ್ಹರಿಗೆ ಅರ್ಹ ಸ್ಥಾನ ಕೊಡುವಂತಹ ಯೋಗ್ಯತೆ ಒಂದು ಸರ್ಕಾರಕ್ಕೆ ಬೇಕು. ಆ ಯೋಗ್ಯತೆ ಇಲ್ಲದಲೇ ಇದ್ದಾಗ ಆ ಸ್ಥಾನಕ್ಕೆ ಅಥವಾ ಆ ಸ್ಥಳಕ್ಕೆ ಅಯೋಗ್ಯರು, ಯೋಗ್ಯತೆ ಇಲ್ಲದೆ ಇರುವವರು ಬಂದು ಕೂತ್ಕೋತಾರೆ. ಅದೇ ನಡೆದಿರೋದು ನಮ್ಮ ರಾಜ್ಯದಲ್ಲಿ. ನಡೆದಿರತಕ್ಕಂತಹ ಈ ಇತಿಹಾಸ ಹಿಂದೆಂದು ಕಂಡು ಕೇಳೆರಿಯದ ಅತಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ. ವಿ ಆರ್ ಗೋಯಿಂಗ್ ಟು ಫೈರ್. ಹಾಗಾದ್ರೆ ಈ ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡುತ್ತಾ? ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡ್ತಾರಾ? KSMSCL MD ಹುದ್ದೆಗೆ ಜಂಟಿ ನಿರ್ದೇಶಕ ರವಿ ನೇಮಕದ ಹಿಂದೆ ಬಿಗ್ ಡೀಲ್ ಆಗಿದೆಯಾ? ಸ್ಥಳ ನಿರೀಕ್ಷಣೆಯಲ್ಲಿದ್ದ ಅಧಿಕಾರಿಗೆ ಏಕಾಏಕಿ ಸಿಕ್ತ ಮಹಾ ಲಾಟರಿ. ಆರೋಗ್ಯ ಮಂತ್ರಿ UT ಖಾದರ್ ನಡೆಯ ವಿರುದ್ಧ CMಗೆ ದೂರು ಸಲ್ಲಿಕೆ. ಸಚಿವರ ಮಹಾ ಎಡವಟ್ಟಿನ ವಿರುದ್ಧ ನೌಕರಶಾಹಿ ಕಂಪ್ಲೀಟ್ ಕೆಂಡಾಮಂಡಲರಾಗಿದ್ದಾರೆ. IAS ವೃಂದದ ಕೆಂಗಣ್ಣಿಗೆ ಗುರಿಯಾಯಿತಾ ಸಚಿವರ ಈ ವಿವಾದಾತ್ಮಕ ನಿರ್ಧಾರ? ನಿಯಮ ಬಾಹಿರ ನೇಮಕಾತಿ ಖಂಡಿಸಿ CM ಅಂಗಳಕ್ಕೆ ಹೋದ್ರ ಅಧಿಕಾರಿಗಳು. ಸರ್ಕಾರದ ಅಧಿಸೂಚನೆಯನ್ನೇ ಧಿಕ್ಕರಿಸಿದ ಸಚಿವರ ನಡೆಗೆ ಆಡಳಿತ ವರ್ಗ ಆಕ್ರೋಶ. ಆರೋಗ್ಯ ಸಚಿವರು UT ಖಾದರ್ ಅವರು ಈ ತರಹದ್ದೊಂದು ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಏನು? ಒಬ್ಬ ಅನರ್ಹ ವ್ಯಕ್ತಿಗೆ ಒಂದು ಉತ್ತಮ ಸ್ಥಾನ, ಉನ್ನತ ಸ್ಥಾನವನ್ನು ಕೊಡ್ತೀರಿ ಅನ್ನೋದಾದರೆ ಆ ಅಧಿಕಾರಿಯ ತಲೆಯ ಮೇಲೆ ಯಾರ ಅಭಯ ಹಸ್ತ ಇದೆ? ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕು. ಹಾಗಾದರೆ ಈ ಪ್ರಕರಣ ಇಲ್ಲಿಗೆ ನಿಲ್ತಾ ಅಂತ ಕೇಳಿದ್ರೆ ಇಲ್ಲ, ಮುಂದಕ್ಕಿದೆ ಅಪ್ಡೇಟ್ಸ್ಗಳು. ಆರ್ಥಿಕ ಇಲಾಖೆಯಿಂದ ನೇರ ವೈದ್ಯಕೀಯ ನಿಗಮಕ್ಕೆ AR ರವಿ ಸವಾರಿ. ಸಾವಿರಾರು ಕೋಟಿ ಪರ್ಚೇಸ್ ಪ್ಲೇಸ್ ಹಾಗೂ ರವಿಯಣ್ಣ. ಸಾವಿರಾರು ಕೋಟಿ ಪರ್ಚೇಸ್ ಪ್ಲೇಸ್ಗೆ AR ರವಿಯಣ್ಣ ತಯಾರು. ಕೋಟ್ಯಾಂತರ ರೂಪಾಯಿ ಔಷಧ ಖರೀದಿ ನಿಗಮದ ಚಾವಿ ಈಗ ರವಿಯಣ್ಣನ ಕೈಯಲ್ಲಿದೆ. ಗೋದಾಮು ನಿರ್ವಹಣೆ, ಸಾವಿರಾರು ಕೋಟಿ ಉಪಕರಣ ಖರೀದಿಯಲ್ಲಿ ರವಿಯಣ್ಣನದ್ದೇ ಕಾರುಬಾರು ದರ್ಬಾರು. ತಮಿಳುನಾಡು ಕೇರಳದಲ್ಲಿ ಇರದ ವಿಚಿತ್ರ ಆಟ ಕರ್ನಾಟಕದಲ್ಲಿ ಶುರುವಾಗಿದೆ ಹೆಂಗೆ? ಈ ತರಹದ್ದೊಂದು ದರಿದ್ರ ಪದ್ಧತಿ ಕೇರಳದಲ್ಲಿಲ್ಲ, ತಮಿಳುನಾಡಿನಲ್ಲಿಲ್ಲ, ಕರ್ನಾಟಕದಲ್ಲಿ ಇದು ಹೊಸತು. ಎಲ್ಲೂ ಇಲ್ಲದ ಸಂಪ್ರದಾಯ ಮತ್ತು ಪ್ರತೀತಿ ಮತ್ತು ಪದ್ಧತಿ ನಮ್ಮ ಕರ್ನಾಟಕದಲ್ಲಿ ಸುಲಭವಾಗಿ ಜಾರಿಗೆ ಬರುತ್ತೆ. ಹೆಂಗೆ ಬರುತ್ತೆ? ಒಬ್ಬ ಯಕಶ್ಚಿತ್ ವಿಧಾನಸೌಧದ ನೌಕರನಿಗೆ ನೀವು IAS ಗ್ರೇಡಿನ ಹುದ್ದೆಯನ್ನು ಕೊಡ್ತೀರಿ ಅನ್ನೋದಾದರೆ ನಿಮಗೆ ಮನಸ್ಸೋ ಇಚ್ಛೆ, ನಿಮ್ಮ ಮನಸ್ಸಿನಲ್ಲಿ ಏನು ಮೂಡುತ್ತೋ ಅದನ್ನು ಮಾಡೋದಕ್ಕೆ ಸಾಧ್ಯನಾ? ಅಲ್ಲೊಂದು ಕಾನೂನಿನ ಪರಿಧಿ ಇರೋದಿಲ್ವಾ? ರೀತಿ ರಿವಾಜು ಅನ್ನೋದಿರೋದಿಲ್ವಾ? ಅವೆಲ್ಲವನ್ನ ಉಲ್ಲಂಘನೆ ಮಾಡ್ತೀರಿ. ಅವೆಲ್ಲವನ್ನು ಕೂಡ ಭೇದಿಸಿಕೊಂಡು ನಿಮಗೆ ಯಾರು ಬೇಕೋ ಅವ್ರನ್ನ ತಗೊಬಂದು ಕೂರಿಸ್ತೀರಿ ಅನ್ನೋದಾದರೆ ನಮ್ಮ ಕರ್ನಾಟಕದ ಸರ್ಕಾರ, ಆ ಸರ್ಕಾರದ ಒಳಗಿನ ಈ ಸಡಿಲಿಕೆ,
ಇದು ನಿಜಕ್ಕೂ ಕೂಡ ಅಪಾಯದ ಮುನ್ಸೂಚನೆ. IAS ಅಧಿಕಾರಿಗಳನ್ನೇ ಹಿಂದಿಕ್ಕಿ ಕುರ್ಚಿ ಗಿಟ್ಟಿಸಿಕೊಂಡ್ರ AR ರವಿ. ನೀವು ನೋಡ್ತಾ ಇದ್ದೀರಲ್ಲ ಭಾವ, ಅದು ರವಿ ಅವರ ಭಾವಚಿತ್ರ. ಸಚಿವಾಲಯದ ನೌಕರನಿಗೆ IAS ಪೋಸ್ಟಿಂಗ್ ಸಿಕ್ಕಿದ್ದಾದ್ರೂ ಹೇಗೆ, ಸಿಕ್ಕೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ವಾದ ಇದೆ. ಆದರೆ ಸಿಕ್ಕಿದೆ. ಇಲ್ಲಿ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಸಚಿವರು ಆಡಿದ್ರ ಅಪಾಯಕಾರಿ ಆಟ. ವೆರಿ ದೊಡ್ಡ ಚಾಲೆಂಜನ್ನೇ ಅವರು ಮೈಗೆಳಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎದುರಾಯ್ತಾ ಸ್ವಂತ ನೌಕರಶಾಹಿಯ ಕಂಟಕ, ಸ್ವಂತ ನೌಕರಶಾಹಿ. ಅದು ಹೇಗೆ ಸಾಧ್ಯ? ಸ್ಥಳ ನಿರೀಕ್ಷಣೆಯಲ್ಲಿದ್ದ ಅಧಿಕಾರಿಗೆ ಏಕಾಏಕಿ ಸಿಕ್ತ ಮಹಾ ಲಾಟ್ರಿ. ಒಬ್ಬ ಸ್ಥಳ ನಿರೀಕ್ಷಕನಾಗಿದ್ದ ಯಕಶ್ಚಿತ್ ರವಿಗೆ ನೀವು ಕರ್ಕೊಂಡು ಬಂದು IAS ಗ್ರೇಡಿನ ಸ್ಥಾನಕ್ಕೆ ಕೂರಿಸ್ತೀರಿ ಅನ್ನೋದಾದರೆ ಈ ಮಹಾರವಿಯ ಹಿಂದಿರುವ ಅಸಲಿ ಆಟಗಳೇನು? ವೀರಪ್ಪನ್ ಕಾಡುಗಳ್ಳ, ನಮಗೆಲ್ಲ ಗೊತ್ತಿರೋ ಹಾಗೆ ಮರಗಳನ್ನು ಕಳ್ಳತನ ಮಾಡಕೊಂಡು ಆತನನ್ನು ಇಡೀ ಸಮಾಜ ಮರಗಳ್ಳ ಅಂತ ಕರೀತಿತ್ತು. ಆತ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಮಂತ್ರಿ ಆದರೆ ಹೆಂಗಿರುತ್ತೆ? ಅದರರ್ಥ ರವಿ ಹಿಂದೆ ಕ್ರಿಮಿನಲ್ ಕೇಸ್ಗಳಲ್ಲಿ ಅದರ ಆ್ಯಕ್ಟಿವಿಟೀಸ್ ಅವರಿಗಿತ್ತು ಅಂತ ಹೇಳ್ತಿಲ್ಲ ನಾವು. ಆದರೆ ಅನರ್ಹರಿಗೆ ನೀವು ಹೆಂಗೆ ಸ್ಥಾನ ಕೊಡ್ತೀರಿ? ಸೊ ಇವೆಲ್ಲವೂ ಕೂಡ ನಿಜಕ್ಕೂ ಅತ್ಯಂತ ಅಪಾಯದ ಮುನ್ಸೂಚನೆಗಳನ್ನು ಕೊಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ, ಅದರ ಅರ್ಥ ಈ ಪ್ರಕರಣದ ಬಗ್ಗೆ ಒಂದಷ್ಟು ಮಾತನಾಡೋಣ. ಫೋನ್ ಸಂಪರ್ಕದಲ್ಲಿದ್ದಾರೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ. ಸರ್ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ನಮಸ್ತೆ, ಹೇಳಿ ಸರ್. ಎಸ್. ಸರ್, ಈಗ ರವಿ ಅನ್ನುವವರು ಒಬ್ಬ ಯಕಶ್ಚಿತ್ ಒಬ್ಬ ಸರ್ಕಾರಿ ನೌಕರನಾಗಿದ್ದವರು. ಆ ರವಿ ಅನ್ನುವಂತಹ ವ್ಯಕ್ತಿಗೆ IAS ಗ್ರೇಡಿನ ಸ್ಥಾನಮಾನಗಳು ಸಿಗ್ತಾವೆ ಅನ್ನೋದಾದ್ರೆ ಇದು ನಿಜಕ್ಕೂ ಈಸಿನ ಕರ್ನಾಟಕದಲ್ಲಿ? ಹಿಂಗಾಗೋದಕ್ಕೆ ಸಾಧ್ಯನಾ ದಿನೇಶ್ ಅವರ? ಸರ್, ಈ ನಿಗಮ ಇದೆಯಲ್ಲ ಸರ್, ಈ ನಿಗಮ ಸಂಪೂರ್ಣವಾಗಿ ಫಲವತ್ತಾದ ನಿಗಮ. ಈ ನಿಗಮಕ್ಕೆ ಈ ಹಿಂದೆನೂ ಕೂಡ ಇದೇ ರೀತಿ ಅರ್ಹತೆ ಇಲ್ಲದೆ ಇರುವಂತವರನ್ನ ನೇಮಕ ಮಾಡಿದ್ರು. ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು 2023ರಲ್ಲಿ ಒಂದು ದೂರು ನೀಡಿದ್ದೆ. ಇದೇ ರೀತಿ KAS ಅಧಿಕಾರಿ ಒಬ್ಬರನ್ನ ಈ ಹುದ್ದೆಗೆ ನೇಮಕ ಮಾಡಿದ್ರು, ಚಿದಾನಂದ್ ವಟಾರೆ ಅವ್ರನ್ನ. ಅದು IAS ಅಧಿಕಾರಿ ಅವ್ರನ್ನ ನೇಮಕ ಮಾಡಬೇಕಾದಂತ ಹುದ್ದೆ. ಈಗ ನೋಡಿ, KAS ಅಧಿಕಾರಿಗಿಂತನೂ ಕಡಿಮೆ ದರ್ಜೆ ಅಧಿಕಾರಿಯನ್ನು ಈ ಹುದ್ದೆಗೆ ನೇಮಿಸಿರುವಂತದ್ದು ಗಂಭೀರವಾದಂತ ಒಂದು ಕರ್ತವ್ಯ ಲೋಪ ಮತ್ತು ಅಧಿಕಾರ ದುರುಪಯೋಗ ಸರ್. ಏನು CNR ನಿಯಮಾವಳಿಗಳ ಪ್ರಕಾರ IAS ಅಧಿಕಾರಿಯನ್ನು ನಿಯೋಜನೆ ಮೇರೆಗೆ ನೇಮಿಸಬೇಕಿತ್ತು ಸರ್. ಈ ಹಿಂದೆ ಹಲವಾರು IAS ಅಧಿಕಾರಿಗಳಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಆದ್ರೆ ಈ ಹುದ್ದೆಯನ್ನು ಇನ್ನಷ್ಟು ಡಿಗ್ರೇಡ್ ಮಾಡಿ ಕೆಳಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡ್ಕೊಂಡಿರುವಂತದ್ದು ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧವಾಗಿದೆ ಸರ್. ಇದು ಈ ಮೂಲಕ ಏನಾಗುತ್ತೆ, ಇನ್ನಷ್ಟು ಭ್ರಷ್ಟಾಚಾರ ನಡೆಸಲಿಕ್ಕೆ ಅವಕಾಶ ಆಗತ್ತೆ. ಇದು ನೋಡಿ ಸರ್, ಇಡೀ ರಾಜ್ಯಕ್ಕೆ ವೈದ್ಯಕೀಯ ಸರಬರಾಜು ನಿಗಮದಲ್ಲಿ ಇಡೀ ರಾಜ್ಯಕ್ಕೆ ಎಲ್ಲಾ ಸರ್ಕಾರಿ ಕಾಲೇಜುಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ 100 ಕೋಟಿ ರೂಪಾಯಿ ಔಷಧಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪರಿಕರಗಳನ್ನ ಸರಬರಾಜು ಮಾಡುವಂತ ಒಂದು ಟೆಂಡರ್ ನಡೆಸುವಂತ ಸಂಸ್ಥೆ. ಈ ಬಗ್ಗೆ ಇಲ್ಲ, ಈ ಹಿಂದೆ ನಡೆದಿರುವಂತ ಹಲವಾರು ಟೆಂಡರ್ಗಳಲ್ಲಿ ಹಲವಾರು 100 ಕೋಟಿ ರೂಪಾಯಿಗಳ ಗೋಲಮಾಲಾಗಿದೆ. ಈ ಪ್ರಕರಣ ಲೋಕಾಯುಕ್ತದಲ್ಲೂ ಕೂಡ ದಾಖಲು ಮಾಡಿದ್ವಿ. ನಾವು ಈ ಹಿಂದಿನ ಆರೋಗ್ಯ ಮಂತ್ರಿಗಳಾದಂತ ದಿನೇಶ್ ಗುಂಡೂರಾವ್ ವಿರುದ್ಧ ಒಂದು ಗಂಭೀರವಾದಂತ ದೂರನ್ನ ನೀಡಿದ್ವಿ. ಅದು ಕೂಡ ಒಂದು ತನಿಖೆ ಹಂತದಲ್ಲಿದೆ. ಜೊತೆಗೆ ಈಗಿನ ಆರೋಗ್ಯ ಮಂತ್ರಿಗಳು ಇಂಥ ಒಂದು ಆದೇಶ ಮಾಡೋದ್ರ ಮೂಲಕ ಇವರು ಕೂಡ ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಗಂಭೀರವಾದಂತ ಒಂದು ಚಿಂತನೆ ಮಾಡಬೇಕಾಗಿದೆ ಸರ್ ಈಗ. ಅಲ್ಲ ಸರ್, ಈಗ ಇದು ಹೆಂಗ್ ಸಾಧ್ಯ ಅಂತ ಒಂದು IAS ಗ್ರೇಡಿನ ಸ್ಥಾನಮಾನಗಳನ್ನ ಅದರದೇ ಆದಂತಹ ಯೋಗ್ಯತೆಯ ಮಾನದಂಡದಲ್ಲಲ್ವಾ ಸರ್ ಆಯ್ಕೆ ಮಾಡ್ಕೊಳ್ಳೋಂಥದ್ದು? ಇದನ್ನು ಗಮನಿಸುವವರು ಇಲ್ವಾ? ಇಲ್ಲಿ ಜೊತೆಗೆ ಸರ್, ನಾವು ಈ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಕಿಕ್ ಬ್ಯಾಕ್ ಕೆಲವೊಂದು ಅಪೇಕ್ಷೆಗಳನ್ನ ಮುಂದಿಟ್ಕೊಂಡು ಹಿಂಗೆಲ್ಲ ಆಗ್ತವೆ ಅಂತ ಕೇಳಿದ್ವಿ. ಆದ್ರೆ ಈ ಪ್ರಕರಣದಲ್ಲಿ ಏನಾಗಿರ್ಬಹುದು ಸರ್ ಊಹೆ? ಸರ್, ಈಗ ಸರ್ಕಾರ ಸ್ಪಷ್ಟವಾದಂತ ಒಂದು ಸುತ್ತೋಲೆ ಹೊರಡಿಸಿದೆ ಸರ್. ಇದೇನು SCLಗೆ ಯಾರನ್ನ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಕ ಮಾಡ್ಬೇಕನ್ನುವಂಥದ್ದು ಸರ್ಕಾರದ ಸುತ್ತೋಲೆ 25/11/2022ರಲ್ಲಿ ಒಂದು ಸ್ಪಷ್ಟವಾದಂತ ಒಂದು ಸುತ್ತೋಲೆ ಹೊರಡಿಸಿದೆ. ಈ ಸುತ್ತೋಲೆ ಪ್ರಕಾರ ಇಡೀ IAS ಅಧಿಕಾರಿಯವರನ್ನ ಈ ಹುದ್ದೆಗೆ ನೇಮಕ ಮಾಡಬೇಕಿತ್ತು. KAS ಅಧಿಕಾರಿಗಳನ್ನು ಕೂಡ ನೇಮಕ ಮಾಡ್ಲಿಕ್ಕೆ ಈ ನಿಯಮದಲ್ಲಿ ಅವಕಾಶ ಇಲ್ಲ. ಆದ್ರೆ ಸಚಿವಾಲಯದ ಒಬ್ಬ ನೌಕರರನ್ನ ತಂದು ಈ ರೀತಿ ಇಂತ ಗಂಭೀರವಾಗಿ ಸಾರ್ವಜನಿಕ ಹಿತವುಳ್ಳಂತ ನಿಗಮಕ್ಕೆ ನೇಮಕ ಮಾಡಿರುವಂತದ್ದು
ಎಲ್ಲೋ ಅಧಿಕಾರ ದುರುಪಯೋಗ ಮತ್ತು ಮುಂದೆ ನಡೆಯುವಂತ ಭ್ರಷ್ಟಾಚಾರಕ್ಕೆ ಆಹ್ವಾನ ನೀಡುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸರ್. ಹೀಗಾಗಿ ಸರ್, ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಭಾಷಣದಲ್ಲಿ ಹೇಳಿದ್ದಾರೆ ಸರ್, ಇಂಥವನ್ನೆಲ್ಲ ನಾನು ಸಹಿಸೋದಿಲ್ಲ, ಇಂಥವಕ್ಕೆಲ್ಲ ನಾನು ಎಂಟರ್ಟೈನ್ ಮಾಡೋದಿಲ್ಲ ಅಂತ. ಬಹುಶಃ ಎಲ್ಲ ಒಂದು ಕಡೆ ಈ ವರದಿಯ ಆಧಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ದೂರು ಸಲ್ಲಿಕೆ ಆಗ್ಬೋದು. ಮುಂದಕ್ಕೆ ಕ್ರಮಗಳಾಗ್ತವ ಅಂತ ಸರ್? ಈಗ ಖಂಡಿತವಾಗೂ ನಾನು ಇದ್ರ ಬಗ್ಗೆ 2023ರಲ್ಲಿ ಇಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 18/1/2024 ಒಂದು ದೂರು ಕೊಟ್ಟಿದ್ದೀವಿ ಸರ್. ಇಂಥ ಹುದ್ದೆಗಳನ್ನ ಹಿರಿಯ IAS ಅಧಿಕಾರಿಗಳನ್ನೇ ನೇಮಿಸಬೇಕು. ಸರ್ಕಾರದ ಮಾನದಂಡಗಳು ಮತ್ತು ಸರ್ಕಾರದ ಸುತ್ತೋಲೆ ಪ್ರಕಾರ ನೀವು ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯನ್ನ ಗಂಭೀರವಾಗಿ ಪರಿಗಣಿಸಿ ಇಂಥ ವ್ಯಕ್ತಿಗಳನ್ನೇ ನೇಮಿಸಬೇಕು ಅನ್ನುವಂಥ ಸರ್ಕಾರ ಸುತ್ತೋಲೆಯನ್ನ ಯಾಕೆ ಉಲ್ಲಂಘನೆ ಮಾಡ್ತಾ ಇದ್ದೀರಿ? ಆಮೇಲೆ ನೋಡಿ ಸರ್, ಇಂಥ ಒಂದು ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿ ಈ ಭ್ರಷ್ಟಾಚಾರ ನಡೆಯುವಂತ ಸಾಧ್ಯತೆಗಳು ತುಂಬಾ ಇದೆ ಸರ್. ಈ ಹಿಂದೆ ಈ ವೈದ್ಯಕೀಯ ಸರಬರಾಜು ನಿಗಮ ಏನಿದೆ, ಈ ನಿಗಮದಲ್ಲಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿಗಳನ್ನ ಖರೀದಿ ಮಾಡುವಂತ ಟೆಂಡರ್ ಅಕ್ರಮಗಳು ಹಲವಾರು ದಿನಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ತುಂಬಾ ಬಂದಿದೆ ಸರ್, ತಾವು ಗಮನಿಸಬಹುದು. ಈಗ ಈ ಹುದ್ದೆನ ತುಂಬಾ ಕೆಳದರ್ಜೆಗೆ ಇಳಿಸಿ ಸಚಿವಾಲಯದ ನೌಕರರೊಬ್ಬರನ್ನ ತಂದು ಇಲ್ಲಿ ನಿಯೋಜನೆ ಮಾಡಿ ಕುಂಡ್ರಿಸಿರುವಂತ ಹಿಂದೆ ಯಾವ ಹುನ್ನಾರ ಅಡಗಿದೆ? ಆರೋಗ್ಯ ಮಂತ್ರಿಗಳಿಗೆ ಇದರ ಬಗ್ಗೆ ಗಮನ ಇಲ್ವಾ? ನೇರವಾಗಿ ಆರೋಗ್ಯ ಮಂತ್ರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಸರ್. ಈಗ ಈಗಿನ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ನೂತನ ಆರೋಗ್ಯ ಸಚಿವರು ಖಾದರ್ ಎಲ್ಲ ಒಂದು ಕಡೆ ನಾವು ಸಾಕಷ್ಟು ಬಾರಿ ಅವ್ರ ಬಗ್ಗೆ ಮಾತನಾಡುವಾಗ ಶೂನ್ಯ ವಿವಾದ ವ್ಯಕ್ತಿ ಅಂತೆಲ್ಲ ಕರಿತೀವಿ ಸರ್. ಈ ತರಹದ್ದೊಂದು ಅನೇಕ ಪ್ರಬುದ್ಧ ನಿರ್ಧಾರಗಳನ್ನು ತಾಳಿರ್ತಕ್ಕಂತಹ ಖಾದರು ಅವರ ಮೂಗಿನೇರಕ್ಕೆ ಈ ತರಹದ್ದೊಂದು ಅಪ್ರಬುದ್ಧ ನಿರ್ಧಾರಗಳು ಎಲ್ಲ ಒಂದು ಕಡೆ ಸಡಿಲಿಕೆ ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಅವರಿಗೆ ಶೋಭೆ ತರುವಂತಹದ್ದಲ್ಲ ಅಂತ. ಈಗಿನ ಆರೋಗ್ಯ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಖಾದರ್ ಸಾಹೇಬರು, UP ಖಾದರ್ ಸಾಹೇಬ್ರ ಬಗ್ಗೆ ತುಂಬಾ ಗೌರವ ಇತ್ತು. ಅವರು ವಿವಾದಾಸ್ಪದ ವ್ಯಕ್ತಿ, ಯಾವುದೇ ಹಂತದಲ್ಲೂ ಕೂಡ ಅವರು ನಿಯಮಗಳನ್ನು ಉಲ್ಲಂಘನೆ ಮಾಡಲ್ಲ, ಕಾನೂನಾತ್ಮಕವಾಗಿ ಮುಂದುವರಿತಾರೆ ಅನ್ನುವಂತ ಭಾವನೆ ಇತ್ತು ನನ್ಗೆ. ಇವರು ಆರೋಗ್ಯ ಸಚಿವರಾದಂತ ಸಂದರ್ಭದಲ್ಲಿ ನಾವು ಬಹಳ ತುಂಬಾ ಖುಷಿ ಪಟ್ಟಿವಿ. ರಾಜ್ಯದ ಜನತೆ ತುಂಬಾ ಒಳ್ಳೆ ಉತ್ತಮ ಆರೋಗ್ಯ ಸಚಿವರನ್ನ ಪಡೀತಾ ಇದೆ, ಮುಂದಕ್ಕೆ ಒಳ್ಳೆ ಸೇವೆ ಒದಗಿಸ್ಬೋದು ಅಂತ. ಇವರು ಆರಂಭದಲ್ಲೇ ಅವರ ಅಧೀನದಲ್ಲಿ ಬರುವಂತ KSMCLCಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆನ ಅವರ ಸಚಿವಾಲಯದಲ್ಲೇ ಕೆಲಸ ಮಾಡುತ್ತಿರುವಂತ ಒಬ್ಬರನ್ನ ಕರೆತಂದು ಇಲ್ಲಿ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಮಾಡ್ತಾರೆ ಅಂದ್ರೆ ಎಲ್ಲೋ ಇಲ್ಲಿ ಸ್ವಜನ ಪಕ್ಷಪಾತ, ಅಧಿಕಾರ ದುರುಪಯೋಗ ಎದ್ದು ಕಾಣಿಸ್ತಾ ಇದೆ ಸರ್. ಈ ಬಗ್ಗೆ ಗಂಭೀರವಾಗಿ ತನಿಖೆ ನಡೀಬೇಕು. ನಾನು ಈ ಬಗ್ಗೆ ಈಗಾಗಲೇ ನಾನು ಸೂಕ್ತವಾಗಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಒಂದು ದೂರು ಬರೀತೇನೆ, ಗೌರವಾನ್ವಿತ ರಾಜ್ಯಪಾಲರಿಗೂ ಒಂದು ದೂರು ಬರೆದು ಸಮಗ್ರ ತನಿಖೆಗೆ ಒತ್ತಾಯ ಮಾಡ್ತೇನೆ. ಸರ್ಕಾರ ಸುತ್ತೋಲೆ ಇದೆ ಸರ್. ಸರ್ಕಾರ ಹಿಂದೆ HFW33HP/2022 ಇದರ ಸ್ಪಷ್ಟವಾಗಿ ಹೇಳಿದೆ ಸರ್. 25/11/2022 ಯಾವ ಅಧಿಕಾರಿಯನ್ನ ಈ ಹುದ್ದೆಗೆ ನೇಮಕ ಮಾಡಬೇಕು ಅಂತ. ಈ ಸರ್ಕಾರದ ಈ ಸುತ್ತೋಲೆನೇ ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂದ್ರೆ ಸಚಿವರಾಗಿ ಏನ್ ಮಾಡ್ತಾ ಇದ್ದಾರೆ ಸರ್ ಇವರು? ಹಾಗಾಗಿ ಸಚಿವರ ಮೇಲೆ ನೈತಿಕತೆ ತುಂಬಾ ಹೆಚ್ಚಿದೆ. ಸಚಿವರು ಈ ಕೂಡಲೇ ಈ ಅಧಿಕಾರಿಯನ್ನ ಈ ಹುದ್ದೆಯಿಂದ ತೆರವುಗೊಳಿಸಬೇಕು. ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನ ಈ ಹುದ್ದೆಗೆ ನೇಮಕ ಮಾಡಬೇಕು. ನೋಡಿ ಸರ್, ಈ ಹಿಂದೆ ಇದೇ ಇಲಾಖೆಯಲ್ಲಿ ಇದ್ದಂತ ಹಿರಿಯ IAS ಅಧಿಕಾರಿ ರಾಹುಲ್ ರತ್ನಂ ಬಹಳ ಒಳ್ಳೆ ಅಧಿಕಾರಿ ಸರ್, ತುಂಬಾ ಪ್ರಾಮಾಣಿಕ ಅಧಿಕಾರಿಗಳಿದ್ರು ಅವರು. ಅವರನ್ನ ಯಾವುದೇ ರೀತಿಯಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡ್ಕೊಂಡಂತ ಅಧಿಕಾರಿಗಳನ್ನ ಏಕಾಏಕಿ ವರ್ಗಾವಣೆ ಮಾಡಿರೋದ್ರ ಹಿಂದೆ ತುಂಬಾ ದೊಡ್ಡ ಒಂದು ಹುನ್ನಾರನೇ ಅಡಗಿದೆ ಸರ್. ಇದು ಗಂಭೀರವಾಗಿ ತನಿಖೆಗೆ ಅರ್ಹವಾದಂತ ಪ್ರಕರಣ. ಹಾಗಾಗಿ ಈ ಪ್ರಕರಣದ ಬಗ್ಗೆ ಸರ್ಕಾರ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಆದೇಶ ಮಾಡಬೇಕು. ಮೊನ್ನೆ ಮುಖ್ಯ ಕಾರ್ಯದರ್ಶಿಗಳು ಈ ಪ್ರಕರಣದ ಬಗ್ಗೆ ಒಂದು ಗಂಭೀರವಾಗಿ ಈ ದೂರನ್ನ ಪರಿಗಣಿಸಿ ಅದು ತಮ್ಮ ಮಾಧ್ಯಮದಲ್ಲಿ ಬಂದಂತ ವರದಿಯನ್ನಾದ್ರೂ ಪರಿಗಣಿಸಿ ಸೂಕ್ತ ತನಿಖೆಗೆ ಆದೇಶ ಮಾಡುತ್ತೆ ಅಂತ ನಾನು ಭಾವಿಸಿದ್ದೇನೆ ಸರ್. ಸರ್ಕಾರ ಸೂಕ್ತವಾಗಿ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ಕಾನೂನಾತ್ಮಕವಾಗಿ ಒಂದು ಹೋರಾಟ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಕಲ್ಲಹಳ್ಳಿ ಅವರು ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಆರ್ಥಿಕ ಇಲಾಖೆಯಿಂದ ನೇರ ವೈದ್ಯಕೀಯ ನಿಗಮಕ್ಕೆ AR ರವಿ ಅವರನ್ನು ನೀವು ಕರೆತರ್ತೀರಿ, ಆ ಸ್ಥಾನದಲ್ಲಿ ಕೂರಿಸ್ತೀರಿ, ಮಾನದಂಡಗಳಿಲ್ವಾ? ಒಂದೊಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಗಳಿರ್ತವೆ, ಅದರ ಅನುಸಾರವಾಗಿ ಅಲ್ವಾ ನೀವು ನೌಕರರನ್ನು ನೇಮಕ ಮಾಡುವಂತಹದ್ದು. ಯಾವುದೋ ಒಬ್ಬ ಸರ್ಕಾರಿ ನೌಕರನಿಗೆ ನೀವು ಉನ್ನತ IAS ಗ್ರೇಡಿನ ಆತನ ವಿದ್ಯಾರ್ಹತೆಗಳೇನು ಅನ್ನುವಂಥದ್ದು ಇನ್ನೂ ಕೂಡ ರಿವೀಲ್ ಅಲ್ಲ. IAS ಗ್ರೇಡಿನ ಸ್ಥಾನಮಾನಗಳನ್ನು ಕೊಡ್ತೀರಿ ಅನ್ನೋದಾದರೆ ಹೇಗೆ ಇದು? ಒಂದು ಆರ್ಥಿಕ ಇಲಾಖೆಯಿಂದ ಸೀದಾ ವೈದ್ಯಕೀಯ ಇಲಾಖೆಗೆ ಬರುವಂತಹದ್ದಾದರೆ ಕಂಪೌಂಡರ್ ಕುತ್ತಿಗೆ ಮೇಲೆ ಸ್ಟೆಥೋಸ್ಕೋಪ್ ಇಟ್ಟು ಆಪರೇಷನ್ ಮಾಡುವಂದಂಗೆ ಆಯ್ತಿದು. ನಾಳೆ ದಿನ ಆಗುವಂತಹ ದುರಂತಕ್ಕೆ, ಅಪಾಯಕ್ಕೆ ಯಾರು ಹೊಣೆಯಾಗ್ತೀರಿ?
ಸರ್ಕಾರದ ಇಲಾಖೆಗಳಲ್ಲಿ ನಡೀತಾ ಇರತಕ್ಕಂತಹ ಈ ಸಣ್ಣ ಪುಟ್ಟ ಮೇಜರ್ ಪ್ರಮಾದಗಳನ್ನು ಗಮನಿಸೋರು ಯಾರೂ ಇಲ್ವಾ? KS, MS, CL, MD ಹುದ್ದೆಗೆ IAS ಥರ ವ್ಯಕ್ತಿ, IAS ಅಲ್ಲ, ಏಕಾಏಕಿ IAS ಅಧಿಕಾರಿ ರಾಹುಲ್ ರತ್ನಂ ದಿಢೀರ್ ಎತ್ತಂಗಡಿ ಆಗ್ತಾರೆ. IAS ಅಧಿಕಾರಿ ರಾಹುಲ್ ಹಿಂದಿನ ಅಸಲಿ ರಹಸ್ಯ ಏನು? IAS ಅಧಿಕಾರಿಗಳನ್ನೇ ಹಿಂದಿಕ್ಕಿ ಕುರ್ಚಿ ಗಿಟ್ಟಿಸ್ಕೊಂಡ್ರ AR ರವಿ. ಫ್ರೀಡಮ್ ಟಿವಿಯಲ್ಲಿ ಕುರ್ಚಿ ಆಟದ ಸ್ಫೋಟಕ ರಹಸ್ಯ ನಾವು ಈವರೆಗೂ ಹೇಳಿದ್ದು. ಹೆಂಗೆ ಸಿಕ್ತವರಿಗೆ? ಸಚಿವಾಲಯದ ನೌಕರನಿಗೆ IAS ಪೋಸ್ಟಿಂಗ್ ಸಿಕ್ಕಿದ್ದಾದರೂ ಹೇಗೆ? ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಸಚಿವರು ಅಪಾಯಕಾರಿ ಆಟವನ್ನು ಆಡ್ತಿದ್ದಾರಾ? ರಾಜ್ಯ ಸರ್ಕಾರಕ್ಕೆ ಎದುರಾದ ಸ್ವಂತ ನೌಕರಶಾಹಿಯ ಕಂಟಕ. IAS ಅಧಿಕಾರಿಯನ್ನ ಮನೆಗೆ ಕಳುಹಿಸಿ ಸಚಿವಾಲಯದ ನೌಕರನಿಗೆ ಗಿಫ್ಟ್ ಕೊಟ್ಟರು. ಪ್ರಾಮಾಣಿಕ IAS ಅಧಿಕಾರಿಯನ್ನು ಸೈಡ್ಲೈನ್ ಮಾಡಿದ್ದೇಕೆ ಆರೋಗ್ಯ ಸಚಿವರು. UT ಖಾದರ್ ಸಾಹೇಬ್ರೆ, DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಖಾದರ್ ಮಿನಿಸ್ಟರ್ ಆದಂತಹ ಸಂದರ್ಭದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆ ಆಗಬಹುದು ಅಂತ ನಿರೀಕ್ಷೆ ಮಾಡಿಕೊಂಡಿದ್ದ ಒಂದು ವಲಯಕ್ಕೆ ಇದು ಆಘಾತಕಾರಿಯಾದಂತಹ ಸುದ್ದಿ. ಖಾದರ್ ಅವರ ಕಣ್ಣಿನ ದೃಷ್ಟಿಯಲ್ಲಿ ಯಾವುದೇ ತರಹದ ಲೋಪಗಳ ಆಗೋದಿಲ್ಲ ಅಂತ ಭರವಸೆ ಇಟ್ಕೊಂಡಿದ್ದ ಜನರಿಗೆ ನೀವು ಕೊಡ್ತಿರೋ ಉತ್ತರ ಏನು? ನಿಮ್ಮ ವ್ಯಾಪ್ತಿಯಲ್ಲಿ ಈ ತರಹದ್ದೊಂದು ಆರ್ಥಿಕ ಇಲಾಖೆಯಿಂದ ನೇರ ವೈದ್ಯಕೀಯ ಈ ತರಹದ ಇನ್ಸ್ಟೆಂಟ್ ಪ್ರಮೋಷನ್ ಯಾವ ದೇಶದಲ್ಲಿದೆ, ಯಾವ ರಾಜ್ಯದಲ್ಲಿದ್ದಾವೆ? ನಮ್ಮ ಕರ್ನಾಟಕವನ್ನು ಹೊರತುಪಡಿಸಿದ್ರೆ ಇನ್ಯಾವ ರಾಜ್ಯದಲ್ಲಿದ್ದಾವೆ ಈ ತರಹದ್ದೊಂದು ಪದ್ಧತಿ? ರವಿಯವರ ವಿದ್ಯಾರ್ಹತೆ ಏನು ಕಲ್ತವ್ರೆ? IAS ಮಾಡಿದಾರೇನು? ಹೆಂಗೆ ಕೂರಿಸಿದ್ರಿ? ಇವೆಲ್ಲದಕ್ಕೂ ಉತ್ತರ ಕೊಡಬೇಕಲ್ಲ. ಟ್ರಾನ್ಸ್ಫರು, ವರ್ಗಾವಣೆ, ಪೋಸ್ಟಿಂಗು ಸರಿ, ಅದಕ್ಕೊಂದು ಕ್ಲಾರಿಟಿ. ಗೋದಾಮು ನಿರ್ವಹಣೆ, ಸಾವಿರಾರು ಕೋಟಿ ಉಪಕರಣ ಖರೀದಿಯಲ್ಲಿ ರವಿ ಎಣ್ಣನದ್ದೇ ಕಾರುಬಾರು. ತಮಿಳುನಾಡು, ಕೇರಳದಲ್ಲಿ ಇರತಕ್ಕಂತಹ ಒಂದು ವಿಚಿತ್ರ ಆಟ ನಮ್ಮ ಕರ್ನಾಟಕದಲ್ಲಿ ಸಲೀಸಾಗಿ ನಡೆಯುತ್ತೆ. ಇದು ಹೇಗೆ? ಸ್ಥಳ ನಿರೀಕ್ಷಣೆಯಲ್ಲಿದ್ದ ಅಧಿಕಾರಿಗೆ ಏಕಾಏಕಿ ಮಹಾ ಖಾತೆ, ಮಹಾ ಇಲಾಖೆ, ಮಹಾ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಹೆಂಗೆ ಸಿಕ್ತು? ಇನ್ಫ್ಲೂಯೆನ್ಸ್ ಆಟ ಆಡ್ತಾ? ಅಥವಾ ರವಿ ಅವರಿಂದ ಅಗಾಧವಾದ ಲಾಭಗಳನ್ನು ಯಾರಾದರೂ ಬಯಸುತ್ತಿದ್ದಾರಾ? ಅಗಾಧವಾದ ಲಾಭವನ್ನು ಕೊಡ್ತೀನಿ ಅಂತ ಹೇಳಿ ರವಿ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಂಡ್ರ? ಕ್ವಶನ್ ಮಾರ್ಕ್. ನಿಯಮ ಬಾಹಿರ ನೇಮಕಾತಿ ಖಂಡಿಸಿ CM ಅಂಗಳಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ. ಇನ್ನು ಲಿಖಿತವಾಗಿ ದೂರು ಕೊಡ್ತಾರೋ ಮೌಖಿಕವಾಗಿ ಕೊಡ್ತಾರೋ ಗೊತ್ತಿಲ್ಲ. ಕೊಟ್ಟರೆ ಮಾತ್ರ ಆ್ಯಕ್ಷನ್ ಆಗ್ತವೆ. ಕಾರಣ DK ಶಿವಕುಮಾರ್ ಅವರ ಭಾಷಣದಲ್ಲಿ ಅರ್ಧಕ್ಕರ್ಧ ಇದೇ ಇರ್ತವೆ. ನಾನು ಅಕ್ರಮಗಳನ್ನು ಸಹಿಸೋದಿಲ್ಲ, ನಾನು ಲಂಚ ಮುಟ್ಟೋದಿಲ್ಲ, ತೆಗೆದುಕೊಳ್ಳೋದಿಲ್ಲ, ಲಂಚಕ್ಕೆ ಸಾಕ್ಷಿ ನಿಂತ್ಕೊಂಡವರನ್ನೂ ನಾನು ಸಹಿಸುವುದಿಲ್ಲ. ಹಿಂಗೆಲ್ಲ ಭಾಷಣ ಮಾಡಿದ್ದು DK ಶಿವಕುಮಾರ್ ಸರ್ಕಾರದಲ್ಲಿ ಹಿಂಗೆಲ್ಲ ಆಗ್ತಾ ಇರೋದು DK ಶಿವಕುಮಾರ್ ಅವರು ಸಹಿಸಿಕೊಳ್ತಾರಾ? ಕೂತು ಜಾಗದಿಂದ ಎದ್ದು ಸಂಬಂಧಪಟ್ಟವರಿಗೆ ಫೋನ್ ಮಾಡಿ ಈ ಕೂಡಲೇ ತಗೊಳ್ರಪ್ಪ ಆ್ಯಕ್ಷನ್ನು ಹೇಳ್ತಾರೆ. DK ಶಿವಕುಮಾರ್ ಅವರ ಸ್ಪೀಡನ್ನು ಗಮನಿಸ್ತಾ ಇದ್ದರೆ ಈ ಸ್ಟೋರಿ ಮತ್ತು ಈ ಡೆವಲಪ್ಮೆಂಟನ್ನು ಯಾರಾದರೂ DK ಶಿವಕುಮಾರ್ ಅವರಿಗೆ ತಿಳಿಸ್ಕೊಟ್ಟೋ ಅಥವಾ DK ಶಿವಕುಮಾರ್ ಅವರೇ ಕೂತ್ಕೊಂಡು ಫ್ರೀಡಮ್ TV ಏನಾದರೂ ಆನ್ ಮಾಡ್ಕೊಂಡು ಕೂತ್ರೆ ಖಂಡಿತ ಇವತ್ತಿನ ದಿನ ಕ್ರಮಗಳಾಗ್ತವೆ. ಸಹಿಸೋದಿಲ್ಲ DK ಶಿವಕುಮಾರ್ ಅವರ ಭಾಷಣದ ಆಧಾರವಾಗಿ ಹೇಳೋದು ನಾನು. DK ಶಿವಕುಮಾರ್ 2028ರ ಎಲೆಕ್ಷನನ್ನು ಗಮನದಲ್ಲಿ ಇಟ್ಕೊಂಡ್ರೆ ಇದನ್ನು ಸಹಿಸಬಾರ್ದವರು. ಆರೋಗ್ಯ ಮಂತ್ರಿ UT ಖಾದರ್ ಅವರು ಗೊತ್ತಿದ್ದಾಯ್ತೋ ಗೊತ್ತಿಲ್ಲದಲೇ ಆಯಿತು, ನಿರೀಕ್ಷಿತವಾಗಾಯಿತೋ ಅನಿರೀಕ್ಷಿತವಾಯಿತು, ಐ ಆಮ್ ನಾಟ್ ಶೂರ್. ಆದರೆ ಇದಕ್ಕೊಂದು ಕ್ರಮಗಳಾಗಬೇಕು. ಸಿಸ್ಟಮ್ಗಳಿದಾವಲ್ಲ, ಪದ್ಧತಿ ಇದಾವಲ್ಲ, ಯಾವುದು ಹೆಂಗಾಗಬೇಕು ಅನ್ನುವುದಕ್ಕೆ ಮಾನದಂಡಗಳಿದ್ದಾವೆ. ಆ ಸರ್ಕಾರದ ಮಾನದಂಡಗಳನ್ನು ಅನುಸರಿಸಿ ಮತ್ತು ಅನುಕರಿಸಿ ಮಾತ್ರ ಯಾರಿಗೆ ಬೇಕಾದರೂ ನೀವು ಹುದ್ದೆಯನ್ನು ಕೊಡಬಹುದು. ಆದರೆ ಆ ಹಸಿ ಕಾಗದದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ನಿಮ್ಮ ಮನಸ್ಸಿಗೆ ತೋಚಿದ ಹಾಗೆ ಮಾಡೋದಕ್ಕಾಗೋದಿಲ್ಲ. ಬಾಯಿಗೆ ಬಂದ ಹಾಗೆ ಶಾಸನ ಬರೆಯೋದಕ್ಕಿದು ಮರಣ ಶಾಸನ ಅಲ್ಲ, ಇಲಾಖೆಯ ಶಾಸನ. ಇಲಾಖೆಯದ್ದೇ ಮಾನದಂಡಗಳಿದ್ದಾವೆ. ಯು ಶುಡ್ ಫಾಲೋ. ನೀವು ಅನುಸರಿಸಲೇಬೇಕು. ಕಡ್ಡಾಯವಾಗಿ ನೀವು ಅದನ್ನು ಅನುಸರಿಸಬೇಕು. ಜೊತೆಗೆ ಇಲಾಖೆಯಲ್ಲಿ ಅಳವಡಿಕೆ ಮಾಡಬೇಕು. ಅದು ಯಾವುದನ್ನು ಮಾಡದೆ ನಿಮ್ಮ ಇಚ್ಛೆಯ ಪ್ರಕಾರ ಮಾಡುವುದೇ ಆದರೆ ಉತ್ತರವೂ ನೀವು ಕೊಡಬೇಕು. ರವಿಯವರು ಅದಕ್ಕೆ ಸೂಕ್ತಾನೋ ಅಸೂಕ್ತಾನೋ, ರವಿಯವರು ಅದಕ್ಕೆ ಫಿಟ್ಟೋ ಅನ್ಫಿಟ್ಟೋ, ರವಿಯವರು ಆ ಸ್ಥಾನಕ್ಕೆ ಯೋಗ್ಯನೋ ಅಯೋಗ್ಯನೋ, ಇವೆಲ್ಲವೂ ನೀವು ಚಿಂತನೆಯನ್ನು ಮಾಡಬೇಕು. ಅರ್ಹ ಅನರ್ಹಗೆ ವ್ಯತ್ಯಾಸಗಳಿದಾವಲ್ಲ,
ಯಾರು ಡಿಸರ್ವ್ಡು ಅವ್ರನ್ನ ಕೂರಿಸಿ ತಗೊಬಂದು ಯಾರ್ಯಾರನ್ನೋ ಯಾವ್ಯಾವ ಸ್ಥಾನಕ್ಕೋ ತಂದು ಕೂರಿಸ್ತೀರಾ ಅನ್ನೋದಾದರೆ ಉತ್ತರವನ್ನು ಕೊಡಬೇಕಲ್ಲ ಸರ್ಕಾರ. ಏಕಾಏಕಿ IAS ಅಧಿಕಾರಿ ರಾಹುಲ್ ರತ್ನಂ ದಿಢೀರ್ ವರ್ಗಾವಣೆ ಆಗಿದ್ಯಾಕೆ? ಆ ವರ್ಗಾವಣೆಯ ಹಿಂದೆ ಏನಾದರೂ ಪೊಲಿಟಿಕಲ್ ರೀಸನ್ಗಳಿದಾವ? ಇಲ್ಲೇನಾಗ್ತಾ ಇದೆ ಅನ್ನೋದು ಗೊತ್ತಾಗಬೇಕಲ್ಲ. ಯಾರ್ಯಾರನ್ನ ತಂದು ಎಲ್ಲೆಲ್ಲೋ ಕೂರ್ಸೋದಕ್ಕಾಗುತ್ತಾ? ಅದಕ್ಕೆ ನಿಯಮಗಳು ಒಪ್ಕೊಳ್ತಾವ? ಒಬ್ಬರಿಗೆ ಒಂದು ಸ್ಥಾನಮಾನ ಕೊಡಬೇಕು ಅಂದರೆ ಆ ಸ್ಥಾನಮಾನಕ್ಕೆ ಅದರದೇ ಆದಂತಹ ಮಾನದಂಡಗಳಿದ್ದಾವೆ. ಆ ಮಾನದಂಡದ ನಿಯಮಗಳನ್ನು ಅನುಸರಿಸಬೇಕಿತ್ತು, ಆದರೆ ಅನುಸರಿಸಿಲ್ಲ ಅನ್ನೋದೇ ಅತ್ಯಂತ ಕಳವಳ, ಅತ್ಯಂತ ಆತಂಕ, ಅತ್ಯಂತ ಅಪಾಯ. ಸೊ IAS ವೃಂದದ ಅತ್ಯಂತ ಪವರ್ಫುಲ್ ಕುರ್ಚಿಯಲ್ಲಿ ಯಾರ್ಯಾರೋ ಬಂದು ಕೂತಿದ್ದಾರೆ. ಈ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು.